ಶರಾವತಿ ಪಂಪ್ಡ್ ಸ್ಟೋರೇಜ್ ವಿರೋಧಿಸಿ ರಾಷ್ಟ್ರಭಕ್ತ ಬಳಗ, ಪರಿಸರವಾದಿಗಳು, ಸೈಕಲ್ ಕ್ಲಬ್ ಸದಸ್ಯರಿಂದ ವಿಭಿನ್ನವಾಗಿ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಶರಾವತಿ ಪಂಪ್ಡ್ ಸ್ಟೋರೇಜ್ ಯೋಜನೆಯ ದುಷ್ಪರಿಣಾಮಗಳ ಬಗ್ಗೆ ಗಮನ ಸೆಳೆಯುವ ಉದ್ದೇಶದಿಂದ ನಗರದ ಫ್ರೀಡಂ ಪಾರ್ಕ್ ಅಲ್ಲಮಪ್ರಭು ಮೈದಾನದಿಂದ ಸೈಕಲ್, ಬೈಕ್ ಹಾಗೂ ಕಾರುಗಳ ಜಾಥಾವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಸಮಯದಲ್ಲಿ ಲಕ್ಷ್ಮೀ ಟ್ಯಾಕ್ಸ್ ಬಳಿಯ 100 ಅಡಿ ರಸ್ತೆಯಲ್ಲಿ ಕೆಲ ಕಾಲ ವಾಹನಗಳು ಸಾಲುಗಟ್ಟಿ ನಿಲ್ಲಬೇಕಾಯಿತು. ಈ ಜಾಥಾಗಳಿಗೆ ಶಿವಮೊಗ್ಗದ ಖ್ಯಾತ ವೈದ್ಯರುಗಳಾದ ಡಾಕ್ಟರ್ ಶಿವರಾಮಕೃಷ್ಣ ಹಾಗೂ ಡಾಕ್ಟರ್ ರಾಮರಾವ್ ಚಾಲನೆ ನೀಡಿದರು. ರ್ಯಾಲಿಯಲ್ಲಿ ನೂರಾರು ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದ ಪ್ರತಿಭಟನಾಕಾರರು ನಗರದ ಮುಖ್ಯ ರಸ್ತೆಗಳಲ್ಲಿ ಜಾಥಾ ನಡೆಸಿ ಮಹಾವೀರ ವೃತ್ತಕ್ಕೆ ಆಗಮಿಸಿದ್ದರು. ರ್ಯಾಲಿ ಮುಗಿದ ಸ್ಥಳದಲ್ಲೇ ಪ್ರತಿಭಟನಾ ಸಭೆ ನಡೆಸಿ ಮಾತನಾಡಿದ ಮಾಜಿ ಉಪಮುಖ್ಯಮಂತ್ರಿ ಕೆಎಸ್ ಈಶ್ವರಪ್ಪ, ಇದು ಕೇವಲ ಆರಂಭ ಮಾತ್ರ. ಈ ಯೋಜನೆ ಮುಂದುವರೆದಿದ್ದೇ ಆದರೆ ಸರ್ಕಾರದ ಮಂತ್ರಿಗಳು ಶಿವಮೊಗ್ಗಕ್ಕೆ ಬಂದಲ್ಲಿ ಮುತ್ತಿಗೆ ಹಾಕುವ ಎಚ್ಚರಿಕೆಯನ್ನು ನೀಡಿದರು. ಸಿದ್ದರಾಮಯ್ಯನವರು ಯಾರಿಗೆ ದಾರಿ ತಪ್ಪಿಸುತ್ತಿದ್ದಾರೋ ಗೊತ್ತಿಲ್ಲ. ಇದರಿಂದ ಜನಕ್ಕೆ ಆಗುತ್ತಿರುವ ಅನ್ಯಾಯವನ್ನು ತಿಳಿದುಕೊಂಡು ಪ್ರಧಾನಿಗೆ ಪತ್ರ ನೀಡಬೇಕಿತ್ತು. ಈ ಯೋಜನೆಗೆ ಮಂಜೂರು ನೀಡದಂತೆ ನಾವು ಕೂಡ ಸಾಧು ಸಂತರನ್ನೊಳಗೂಡಿ ಮುಂದಿನ ದಿನಗಳಲ್ಲಿ ಪ್ರಧಾನಿಗಳಿಗೆ ಪತ್ರ ನೀಡುತ್ತೇವೆ ಎಂದರು. ಇಷ್ಟು ದೊಡ್ಡ ರ್ಯಾಲಿ ಆಗಿದ್ದು, ಪ್ರತಿಭಟನಾ ರ್ಯಾಲಿ ಆಗಿದ್ದು ಮೊದಲನೇ ಬಾರಿ ಏನಂತ ಅಂಶವನ್ನ ನಾನು ಹೆಮ್ಮೆಯಿಂದ ಹೇಳಕ್ ಇಷ್ಟಪಡ್ತೇನೆ. ಶಿವಮೊಗ್ಗ ನಗರದ ನಾಗರಿಕರಿಗೆ ಜಾಗೃತಿ ಉಂಟು ಮಾಡಬೇಕು ಅಂತೇಳಿ ಇದು ದೊಡ್ಡ ರ್ಯಾಲಿ ಎಲ್ಲ ಭಾಗದಲ್ಲೂ ಕೂಡ ಹೋಗ್ಬಿಟ್ಟು ಬಂದಿದ್ದೇವೆ. ಸರ್ಕಾರ ಈ ದಿಕ್ಕಿನಲ್ಲಿ ಗಮನ ಕೊಡ್ಲಿಲ್ಲ ಅಂತಂದ್ರೆ ನಾವು ಸರ್ಕಾರದ ವಿರುದ್ಧ ದೊಡ್ಡ ಹೋರಾಟ ಮಾಡಬೇಕಾಗತ್ತೆ ಅನ್ನಂತ ಎಚ್ಚರಿಕೆ ಕೂಡ ಈ ಸಂದರ್ಭ ಕೊಡಕ್ಕೆ ಇಷ್ಟಪಡ್ತೇನೆ. ಇದು ಆರಂಭ, ನಾವು ಯಾರಿಗೂ ತೊಂದರೆ ಕೂಡ ಕೊಟ್ಟಿಲ್ಲ. ನಾವು ಇದೇ ರೀತಿ ಸರ್ಕಾರ ಪ್ರಯತ್ನ ಮಾಡಿದ್ರೆ ಸರ್ಕಾರದ ಮಂತ್ರಿಗಳನ್ನ ಶಿವಮೊಗ್ಗ ನಗರಕ್ಕೆ ಬಂದಾಗ ಮುತ್ತಿಗೆ ಹಾಕ್ಬೇಕಾಗತ್ತೆ ಅನ್ನಂತ ಎಚ್ಚರಿಕೆ ಕೊಡಕ್ಕೆ ಇಷ್ಟಪಡ್ತೇನೆ. ಮಾನ್ಯ ಸಿದ್ದರಾಮಯ್ಯವರು ಯಾರಿಗೂ ಅವ್ರ ದಾರಿ ತಪ್ಪಿಸಿದಾರೋ ಗೊತ್ತಿಲ್ಲ. ಈ ಶರಾವತಿ ಸ್ಟೋರೇಜ್ ನ ಒಂದು ವಿಶೇಷವಾದ ಇದರಿಂದ ಜನಕ್ಕೆ ಆಗ್ತಾ ಇರೋಂಥ ಅನ್ಯಾಯ ಮುಖ್ಯಮಂತ್ರಿಗಳು ತಿಳ್ಕೊಂಡು ಪ್ರಧಾನಮಂತ್ರಿಗಳಿಗೆ ಪತ್ರ ಕೊಡಬೇಕಾಗಿತ್ತು. ನಾವು ಕೂಡ ಪ್ರಧಾನಮಂತ್ರಿ ಭೇಟಿ ಮಾಡ್ತೇವೆ. ನಾವು ಕೂಡ ಈ ಯೋಜನೆಯಿಂದ ಆಗ್ತಾ ಇರೋಂಥ ಅನ್ಯಾಯವನ್ನ ಸಾಧು ಸಂತರು ಇವರೆಲ್ಲರನ್ನು ಭೇಟಿ ಮಾಡಿ ಪ್ರಧಾನಮಂತ್ರಿಗೆ ಮನವರಿಕೆ ಮಾಡ್ತೇವೆ. ಯಾವ ಕಾರಣಕ್ಕೂ ಈ ಯೋಜನೆ ಆಗೋದಕ್ಕೆ ಬಿಡಲ್ಲ. ಈ ತೀರ್ಮಾನವನ್ನ ನಾವು ತಗೊಂಡಿದೀವಿ ಅಂತ ಹೇಳ್ತಾ